ಬಿಟ್ಟರೆ ಬೇರೆ ಮಾತಾಡೋಕ್ಕಾಗಿಲ್ಲ ಸರ್ ನನಗೆ. ಇಲ್ಲ, ಈ ರೀತಿ ಆಗಾಕೆ ಏನು ಕಾರಣ? ಏನು ನಂಗೆ ಗೊತ್ತಿದ್ರೆ ಹೇಳ್ಬೇಕಿಲ್ಲ ಸರ್, ಕಾರಣಗಳು ಗೊತ್ತಿದ್ರೆ ಹೇಳ್ಬೇಕಿಲ್ಲ. ಇಲ್ಲ, ನಾವು 4-5 ಜನ ಹೋಗಿದ್ವಿ ಸರ್. ನಾನು ರೀ, ನಮ್ದು ಇನ್ನೊಬ್ರು ಕಮತಿಗೆ ಅವ್ರ ತದಾರ್ರಿ, ಅಭಯ್ ಲಕ್ಡಿ ಅಂತ ರೀ, ಮಾಬಲ್ ಪಾಟೀಲ್ ಅಂತ 4 ಮಂದಿ ನಾವು ಹೋಗಿದ್ವಿ ರೀ. ಅವ ಕಮತಿಗೆ ಅವ್ರ ಮೇಲೆ 4 ಮಂದಿ ಮೇಲೆ ಹಾಗೆ ಅವ್ರಿಗೆ ಕಡಿಮೆ ಮಾಡ್ರಿ, ನಾವು ಸ್ವಲ್ಪ ಜಾಸ್ತಿ ಅವ್ರಿಲ್ಲ. ಇದ್ರಿಗೆ ವೈಯಕ್ತಿಕದು ನನಗೆ ಅವರಿಗೆ ಏನು ದ್ವೇಷ ಇರಲಿಲ್ಲ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಹಿಡಿದು ನಮ್ಮ ಮೇಲೆ ಅವ್ರು ಮಾಡ್ತಾರೆ. ನಾವು ಜಾರಕಿಹೊಳಿ ಫಾಲೋವರ್ಸ್ ಅಂತ ಹೇಳಿ ನಮ್ಮ ಮೇಲೆ ಅಷ್ಟೊಂದು ಅತಿ ಹಲ್ಲೆ ಮಾಡಕ್ತಾರೆ. ಬಾಬು ಜಾರಕಿಹೊಳಿ ಸಾವ್ಕಾರು ಯಾವಾಗೂ ಅವ್ರ ಬಗ್ಗೆ ನಮ್ಮ ಮುಂದೆ ಯಾವಾಗೂ ಏನು ಕೆಟ್ಟದ್ದು ಮಾತಾಡಂಗಿಲ್ಲ. ಏನೇನು ಯೂಸ್ ಮಾಡಿ ಗೊತ್ತಾಗಲಿಲ್ಲ ಸರ್. ಚೆನ್ನಾಗಿ ಭಾಳ ಇತ್ತು ಅನ್ನತ್ತೆ. ನಂಗೆ ಅಷ್ಟ ಎಲ್ಲರೂ ಫಿಲ್ಮ್ದಾಗ ಬೆಳಿತಾರಲ್ಲ ಆ ರೀತಿ ಬೆಳೆಯಂತ ಟೈಮ್ನಾಗ ನಾ ಐಡೆಂಟಿಫೈ ಮಾಡಕ್ಕಾಗಲಿಲ್ಲ ಸರ್. ಅದರ ನಾ ಹಿಂಗೆ ಇದು ಮಾಡೋದೇ ಅದ್ರ ಅಂದಾಜು ಒಂದು 20-40 ಮಂದಿ ಅಲ್ಲಿ ಭಾಳ ಇತ್ತು. ಬಡಿದ್ರಾಗ ಒಂದು 20-40 ಬಡದಾರ ಚಿದಾನಂದ ಸೌದಿ, ಲಕ್ಷ್ಮಣ್ ಸೌದಿ ಅವ್ರ ಬಡದಾರ. ಅವ್ರು ಬಡದ ಬಳಕ ಬೆಂಬಲಿಗರ ಹೊಡ್ಯಾರ ಪಿಕ್ಚರ್ ಬಂದಿದ್ದೆ ಸ್ಟಾರ್ಟ್ ಮಾಡಿ ಎಲ್ಲರೂ ಹೊಡ್ದಾರ ಸರ್. ಫಸ್ಟ್ ಕೈ ಎತ್ತಿದ ಅದ ಬಿಐಗಳಿಗೆ ನಮಗ ಒಂದ್ ಇದು ಬಂದಿತ್ರಿ. ಆ ಬಿಐಗಳ ಸೊಕರ್ ಮನೆಗೆ ಹೋಗುನು ಬಾ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಇದು ಬಿಐ ಇಲ್ಲ ಸರ್. ಅವ್ರಿಗೆ ನಮಗೆ ಏನು ಇಲ್ಲ ರೀ ಎಲ್ಲಾಡ್ದು. ಅವ್ರು ನಮ್ಮ ಬಗ್ಗೆ ಕೆಟ್ಟದಿರ್ಬೋದ್ರಿ, ನನಗೇನು ಅವ್ರ ಬಗ್ಗೆ ಕೆಟ್ಟದಿಲ್ಲ ಸರ್. ಅಂದ್ರೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ದಾಗ ನಾವು ಜಾರಕಿಹೊಳಿ ಸಾವ್ಕಾರ್ ಫಾಲ್ ಓಡಾಡ್ತೀವಿ ಅನ್ನೋದೊಂದು ಭಾಳ ಸಿಟ್ಟು ಅವ್ರಿಗಿತ್ರಿ. ಮೊನ್ನೆ ಅವ್ರ ಹಳ್ಯಾನ್ ಟ್ರಾನ್ಸ್ಫರ್ ಆಗ್ತದ ಶಂಕರ್ ನಂದೇಶ್ವರ್ ಅಂತ, ಅದನ್ನ ನಾನಾ ಟ್ರಾನ್ಸ್ಫರ್ ಮಾಡಿಸಿ ನಾನು ಸಿಟ್ಟಲೇ ಇವ್ರು ಇದನ್ನೆಲ್ಲ ಆಕ್ಚುಲಿ ಅದ್ರಾಗ ನಮ್ಮ ಪಾತ್ರ ಏನೂ ಇಲ್ರಿ. ನಾವ್ ಹೇಳ್ರಿ ಹೆಂಗಾಗ್ತದೆ ಆ ಸೀಟ್ ಇಟ್ಕೊಂಡ ಅವ್ರ ಹಳೆ ಏನೋ ಮುಂಜಾನೆ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ಕಾಣಿಸ್ತಾರೆ. ನಾವು ಓದ್ಕೊಳ್ಳಿ ಕಂಪ್ಲೀಟ್ ಮಾಡ್ತೀನಿ. ನಂದು ಏನೈತೆ ಕಾನೂನಾತ್ಮಕ ಎಲ್ಲ ಹೋರಾಟ ಮಾಡ್ತೀನಿ. ಒಂದು ಕಾನೂನಿಂದ ಹೋರಾಟ ಸಿಗ್ಲಿಲ್ಲ ಅಂದ್ರೆ ನನ್ನ ಸಾವಿರ ನೇರವಣೆ ಲಕ್ಷ್ಮಣ್ ಸೌದಿ, ಚಿದಾನಂದ ಸೌದಿ. ಸ್ವಾಭಿಮಾನದ ಮನುಷ್ಯ ಅದೀನಿ ಸರ್. ನಾನು ಸ್ವಾಭಿಮಾನ ಕಳ್ಕೊಂಡು ಬದುಕುವಂತ ಶಕ್ತಿನೂ ನನಗಿಲ್ಲ. ಯಾಕಂದ್ರೆ ಈ ವಿಷಯದಾಗ ನನ್ನ ಕಡೆ ಯಾವ ತಪ್ಪುನೋ ಆಗಿಲ್ಲ. ಮೊದಲೇದಾಗ ನಾನು ಸೌದಿ ಅವ್ರಿಗೆ ಒಂದು ಮಾತು ಮಾತಾಡಿದ್ದಿಲ್ಲ, ಡೈರೆಕ್ಟ್ ಚಾಲನ ಮಾಡೋದು. ನನಗೂ ಸ್ವಾಭಿಮಾನ ಐತೆ ಸರ್. ಅವ್ರ ಕಡೆ ದುಡ್ಡು ಇರ್ಬೋದು ಸರ್, ನನ್ನ ಕಡೆ ಸ್ವಾಭಿಮಾನ ಬಹಳ ಅದ. ನಾ ಎಂದೂ ಸ್ವಾಭಿಮಾನ ಕಳ್ಕೊಂಡು ಬದುಕುವಂತ ಬೇಕಾದ್ರೆ ಸಾಯ್ತೀನಿ, ಕರೆ ಸ್ವಾಭಿಮಾನ ಕಳ್ಕೊಂಡು ಬಿಡಂಗಿಲ್ಲ ಸರ್. ಇಲ್ಲಾಂದ್ರೆ ಅದ್ ಮುಂದೆ ಏನಾಗ್ತೈತೆ ನೋಡೋದಿಲ್ಲ. ಪೊಲೀಸ್ ಇಲಾಖೆನೂ ಇತ್ತು ಸರ್. ಅಲ್ಲಿ ಪೊಲೀಸ್ ಇಲಾಖೆ ಅವರು ಇದ್ದಾರೆ ಪಾಪ. ಅವರು ಎಲ್ಲ ಹಿಂಗಾಗಬಾರ ಅವ್ರ ಫೀಲಿಂಗ್ಸ್ ನಂಗೆ ಅರ್ಥ ಅದು ಸರ್. ಬಟ್ ಅಧಿಕಾರದ ದಬ್ಬಾಳಿಕೆಯಿಂದ ಅವ್ರು ಏನು ಮಾಡಲಾರ್ದಂತ ಪರಿಸ್ಥಿತಿ ಒಳಗಿದ್ದಾರೆ. ಬಟ್ ಅವ್ರ ಬಗ್ಗೆ ನಂದು ಆರೋಪ ಇಲ್ಲ. ನಿಂಗರಾಜ್ ಕರಣ್ ಅವ್ರು ಅಂತ ಹೇಳಿ ಸರ್, ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ ಸರ್.